Good morning, dear students. Today we are going to deal with population growth, trends and population growth in India, session 42, BA 5th semester, Rani Chennamma University. This is elective paper, social demography. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು BA 5ನೇ ಸೆಮಿಸ್ಟರ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಎಲೆಕ್ಟಿವ್ ಕೋರ್ಸ್ ಆದಂಥ ಜನಸಂಖ್ಯಾಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಅದರಲ್ಲಿ ಟ್ರೆಂಡ್ಸ್ ಆ್ಯಂಡ್ ಪಾಪ್ಯುಲೇಷನ್ ಆಫ್ ಗ್ರೋತ್ ಇನ್ ಇಂಡಿಯಾ ಭಾಗ 2, ಭಾರತೀಯ ಜನಸಂಖ್ಯೆ ಬೆಳವಣಿಗೆಯ ಪ್ರವೃತ್ತಿಗಳು ಭಾಗ 2 ನಾವೀಗ ನೋಡ್ತಾ ಇದ್ದೇವೆ. ಸೊ ಇದರ ಲರ್ನಿಂಗ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಟು ನೋ ಅಬೌಟ್ ದ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್, ಭಾರತೀಯ ಜನಸಂಖ್ಯೆ ಬೆಳವಣಿಗೆಯ ಪ್ರವೃತ್ತಿಗಳನ್ನು ಅರಿತುಕೊಳ್ಳೋದು. ಅದರ ಜೊತೆಗೆ ಈ ವೈ ಕಾನ್ಸೆಪ್ಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇಸ್ ಇಂಪಾರ್ಟೆಂಟ್ ಫ್ರಮ್ ಇಂಡಿಯನ್ ಆಸ್ಪೆಕ್ಟ್, ಭಾರತೀಯ ದೃಷ್ಟಿಕೋನದಲ್ಲಿ ಜನಸಂಖ್ಯಾ ಬೆಳವಣಿಗೆ ಯಾವ ಕಾರಣಕ್ಕೆ ಮಹತ್ವವನ್ನು ಹೊಂದಿದೆ ಅನ್ನೋದನ್ನು ನೋಡೋಣ. ಸೊ ಈ ಸೆಷನ್ ಆದ ನಂತರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗಲಿದೆ ಅಥವಾ ಈ ಸೆಷನ್ನ ಹೊರ ಹೋಗುವಿಕೆ ಅಥವಾ ಔಟ್ಪುಟ್ ಏನಪ್ಪ ಅಂದರೆ, ಆಫ್ಟರ್ ಸ್ಟಡಿಂಗ್ ದಿ ಸೆಷನ್ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ದ ಟ್ರೆಂಡ್ಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್, ಭಾರತೀಯ ಜನಸಂಖ್ಯೆ ಬೆಳೆದು ಬಂದ ರೀತಿಯನ್ನು ವಿದ್ಯಾರ್ಥಿಗಳು ಅರಿತುಕೊಳ್ತಾರೆ. ಅದೇ ಅಲ್ಲದೆ ಭಾರತೀಯ ಜನಸಂಖ್ಯೆ ಬೆಳವಣಿಗೆಯ ಮಹತ್ವವನ್ನು ಕೂಡ ನಾವಿಲ್ಲಿ ಅರ್ಥೈಸ್ಕೊಳ್ಬೋದು. ಸೊ ನಾವು ಹಿಂದಿನ ಸೆಷನ್ನಲ್ಲಿ ಭಾರತೀಯ ಜನಸಂಖ್ಯಾ ಬೆಳವಣಿಗೆಯ ಸ್ವತಂತ್ರ ಪೂರ್ವದ ಬೆಳವಣಿಗೆಗಳನ್ನು ನೋಡಿದ್ವಿ. ಈಗ ಸ್ವತಂತ್ರದ ನಂತರದ ಬೆಳವಣಿಗೆಗಳನ್ನು ನೋಡೋಣ, ಪೋಸ್ಟ್ ಇಂಡಿಪೆಂಡೆನ್ಸ್ ಡೆವಲಪ್ಮೆಂಟ್ಸ್. ಸೊ ದ ಫಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಸೆನ್ಸಸ್ ವಾಸ್ ರಿಪೋರ್ಟೆಡ್ ಇನ್ ದ ಇಯರ್ 1951. The census commissioner at that time was Sri R.A. Gopalaswamy. This census highlighted size and distribution of population along with changes in population. ಸ್ವತಂತ್ರ ಪೂರ್ವದ ಭಾರತದಲ್ಲಿ ಪ್ರಪ್ರಥಮವಾಗಿ 1951ನೇ ಇಸ್ವಿಯಲ್ಲಿ ಸ್ವತಂತ್ರೋತ್ತರದ ಮೊದಲ ಜನಗಣತಿ ಆಯಿತು. ಈ ಸೆನ್ಸಸ್ನ ಅಂದರೆ ಈ ಜನಗಣತಿಯ ಕಮಿಷನರಾಗಿ ಶ್ರೀ ಆರ್ ಎ ಗೋಪಾಲಸ್ವಾಮಿಯವರು ಉಸ್ತುವಾರಿ ವಹಿಸಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಈ ಸೆನ್ಸಸ್, ಈ ಜನಗಣತಿ ಗಾತ್ರ ಮತ್ತು ಹಂಚಿಕೆ, ಜನಸಂಖ್ಯಾ ಗಾತ್ರ ಮತ್ತು ಜನಸಂಖ್ಯೆ ಹಂಚಿಕೆ ಬಗ್ಗೆ ವಿಶೇಷ ಒತ್ತನ್ನು ಕೊಡೋದರ ಜೊತೆಗೆ ಇಲ್ಲಿ ಜನಸಂಖ್ಯೆಯಲ್ಲಿ ಆದ ಬದಲಾವಣೆಗಳನ್ನು ಕೂಡ ಎತ್ತಿ ಹಿಡಿದಿದೆ. ಸೊ ಅದರ ಜೊತೆಗೆ ನ್ಯಾಷನಲ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1952 ಬೇಸ್ಡ್ ಆನ್ ರೆಕಮೆಂಡೇಶನ್ ಆಫ್ ದಿಸ್ ಸೆನ್ಸಸ್. ಜನಸಂಖ್ಯಾ ನಿಯಂತ್ರಣ ಸಲುವಾಗಿ ರಾಷ್ಟ್ರೀಯ ಕೌಟುಂಬಿಕ ಯೋಜನೆಯನ್ನು 1952ರಲ್ಲಿ ಈ ಜನಗಣತಿಯ ಆದೇಶದ ಮೇರೆಗೆ ಅಥವಾ ಈ ಜನಗಣತಿಯ ವಿನಂತಿಯ ಮೇರೆಗೆ ಈ ಒಂದು ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನು ಜನಸಂಖ್ಯೆಯನ್ನು ನಿಯಂತ್ರಿಸಲು ರಾಜ್ಯಗಳಲ್ಲಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಲಾಂಚ್ ಮಾಡಲಾಯಿತು. ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಸಿಸ್ಟಮ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1949. 1949ರಲ್ಲಿ NSS ಅನ್ನುವ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಈ ಸರ್ವೆಯ ಮುಖ್ಯ ಉದ್ದೇಶ ಅಂದರೆ ವರ್ಷ ಪರ್ಯಂತ ಇವರು ಜನಗಣತಿಯನ್ನು ಮಾಡ್ತಾ ಇರ್ತಾರೆ. ಹೌದಾ, ಟು ರೆಗ್ಯುಲರ್ಲಿ ಮಾನಿಟರ್ ಸೆನ್ಸಸ್ ಡೇಟಾ, ಜನಗಣತಿಯ ದತ್ತಾಂಶವನ್ನು ಇವರು ದಿನೇ ದಿನೇ ಏನು ಮಾಡ್ತಾರೆ, ನೋಡ್ಕೊಳ್ತಾರೆ. ಇವ್ಯಾಲ್ಯೂಯೇಷನ್ ಆಫ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್, ಅದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಇವರು ತಮ್ಮ ಮೌಲ್ಯಮಾಪನಗಳನ್ನು ಕೂಡ ಮಾಡ್ತಾರೆ. NSS ಡೇಟಾ ಆನ್ ಫರ್ಟಿಲಿಟಿ, ಫ್ಯಾಮಿಲಿ ಪ್ಲ್ಯಾನಿಂಗ್, ಮೈಗ್ರೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಆಫೀಸ್. NSS ದತ್ತಾಂಶ ವಿಶೇಷವಾಗಿ ಜನನ ಪ್ರಮಾಣದ ಮೇಲೆ, ಕೌಟುಂಬಿಕ ಯೋಜನೆ ಮೇಲೆ, ವಲಸೆ ಮೇಲೆ ಮತ್ತು ಉದ್ಯೋಗದ ಮೇಲೆ ಈ ಒಂದು ಸಂಸ್ಥೆ NSSನಿಂದ ಶುರು ಆಯಿತು ಮತ್ತು ಇವುಗಳ ಮೇಲೆ ದತ್ತಾಂಶಗಳನ್ನು ಕೊಡ್ತಾರೆ. ಫೀಲ್ಡ್ ಸರ್ವೇಸ್, ನಾವು ಫೀಲ್ಡ್ ಸರ್ವೇಸ್ ಅಂದರೆ ಕನ್ನಡದಲ್ಲಿ ಕ್ಷೇತ್ರ ಸಮೀಕ್ಷೆಗಳು ಅಂಥೇಳಿ ಕರಿತೀವಿ. ಇಂಪಾರ್ಟೆಂಟ್ ಫೀಲ್ಡ್ ಸರ್ವಿಸ್ ಕ್ಯಾರಿಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ವೇರ್ Mysore population study in the year 1952-1953.
ನೋಡ್ರಿ, ಪ್ರಪ್ರಥಮವಾಗಿ ಬಹುಮುಖ್ಯ ಕ್ಷೇತ್ರ ಸಮೀಕ್ಷೆಗಳಲ್ಲಿ ಭಾರತದ ಮೈಸೂರು ರಾಜ್ಯ ಅಂದರೆ ಈಗಿನ ನಮ್ಮ ಕರ್ನಾಟಕವ ಏನಾಯಿತು, ಫೀಲ್ಡ್ ಸರ್ವೆ ಕ್ಷೇತ್ರ ಸಮೀಕ್ಷೆಗಳನ್ನು ಮಾಡಲಾಯಿತು 1952 ಮತ್ತು 53ನೇ ಇಸ್ವಿಯಲ್ಲಿ. ಇವುಗಳಿಗೆ ಗಣವೆತ್ತ ಭಾರತ ಸರ್ಕಾರ ಮತ್ತು UNO ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ಸ್ ಸಹಭಾಗಿತ್ವದಲ್ಲಿ ಈ ಒಂದು ಕ್ಷೇತ್ರ ಸಮೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೆ. ದಿ ಸ್ಟಡಿ ಹೈಲೈಟೆಡ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫರ್ಟಿಲಿಟಿ ಇನ್ ಇಂಡಿಯಾ. ಈ ಒಂದು ಅಧ್ಯಯನ ಜನನ ಪ್ರಮಾಣಕ್ಕೆ ಆಗುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಎತ್ತಿ ಹಿಡಿಯುತ್ತೆ. ಪ್ರೊಫೆಸರ್ MV ದಂಡೇಕರ್ ಕ್ಯಾರಿಡ್ ಸ್ಟಡಿ ಆನ್ ಫರ್ಟಿಲಿಟಿ ಆ್ಯಂಡ್ ಮಾರ್ಟಾಲಿಟಿ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್ ನಾಸಿಕ್, ಸತಾರಾ ಆ್ಯಂಡ್ ಕೊಲಾಬಾ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫರ್ಟಿಲಿಟಿ ಬಿಹೇವಿಯರ್ ಇನ್ ಇಂಡಿಯಾ. ಪ್ರೊಫೆಸರ್ VM ದಂಡೇಕರ್ ಅನ್ನುವವರು ಮರಣ ಪ್ರಮಾಣ ಮತ್ತು ಜನನ ಪ್ರಮಾಣದ ಮೇಲೆ ವಿಶೇಷ ಕ್ಷೇತ್ರ ಸಮೀಕ್ಷೆಗಳನ್ನು ನಾಸಿಕ್ ಜಿಲ್ಲೆ, ಸತಾರಾ ಜಿಲ್ಲೆ ಮತ್ತು ಕೊಲಾಬಾ ಜಿಲ್ಲೆಯಲ್ಲಿ ತೆಗೆದುಕೊಳ್ಳುತ್ತಾರೆ. ಡೆಮೋಗ್ರಫಿಕ್ ಸೆಂಟರ್ಸ್, ಜನಸಂಖ್ಯಾಶಾಸ್ತ್ರ ಅಧ್ಯಯನ ಕೇಂದ್ರಗಳು. ದ ಸೆಂಟ್ರಲ್ ಫ್ಯಾಮಿಲಿ ಪ್ಲಾನಿಂಗ್ ಬೋರ್ಡ್ ವಾಸ್ ಸೆಟಪ್ ಇನ್ ದ ಇಯರ್ 1956. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕೌಟುಂಬಿಕ ಯೋಜನಾ ಬೋರ್ಡನ್ನು 1956ರಲ್ಲಿ ಸ್ಥಾಪಿಸಲಾಗುತ್ತೆ. ದ ಕಮಿಟಿ ಆನ್ ದ ಡೆಮೋಗ್ರಫಿಕ್ ಸ್ಟಡೀಸ್ ವಾಸ್ ಸೆಟಪ್ ಅಂಡರ್ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ VKRV ರಾವ್. ಈ ಒಂದು ಸಮಿತಿಯ ಡೆಮೋಗ್ರಫಿಕ್ ಸ್ಟಡೀಸ್ ಅಂದರೆ ಜನಸಂಖ್ಯಾಶಾಸ್ತ್ರದ ಅಧ್ಯಯನದ ಸಮಿತಿಯ ಚೇರ್ಮನ್ರಾಗಿ ಡಾಕ್ಟರ್ VKRV ರಾವ್ರವರು 1956ರಲ್ಲಿ ಕಾರ್ಯನಿರ್ವಹಿಸ್ತಾರೆ. ದ ಕಮಿಟಿ ರೆಕಮೆಂಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಮೋಗ್ರಫಿಕ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ನೋನ್ ಆ್ಯಸ್ IIPS, International Institute of Population Studies in the Bombay in the year 1956. ಈ ಸಮಿತಿಯ ಆಧಾರವನ್ನಿಟ್ಕೊಂಡು 1956ರಲ್ಲಿ ಮುಂಬೈನಲ್ಲಿ IIPS ಅನ್ನುವ ಸಂಸ್ಥೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸ್ಟಡೀಸ್ ಅನ್ನುವ ಸಂಸ್ಥೆ ವಿಶೇಷವಾಗಿ ಜನಸಂಖ್ಯಾ ತರಬೇತಿ ಮತ್ತು ಸಂಶೋಧನೆಯನ್ನೇ ಮುಖ್ಯ ಉದ್ದೇಶವಾಗಿಟ್ಕೊಂಡು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬೊಂಬೈಯಲ್ಲಿ ಕಾರ್ಯಪ್ರವೃತ್ತವಾಗುತ್ತೆ. ಪ್ರಾಮಿನೆಂಟ್ ಇನ್ಸ್ಟಿಟ್ಯೂಟ್ಸ್ ಎಂಗೇಜ್ಡ್ ಇನ್ ಡೆಮೋಗ್ರಫಿಕ್ ರಿಸರ್ಚ್ ಸೆಂಟರ್ಸ್ ಇನ್ ಇಂಡಿಯಾ. ಅದಷ್ಟೇ ಅಲ್ಲದೆ ಹಲವಾರು ಜನಸಂಖ್ಯಾ ಸಂಶೋಧನಾ ಕೇಂದ್ರಗಳನ್ನು ಭಾರತ ಹೊಂದಿದೆ. ಅದರಲ್ಲಿ ವಿಶೇಷವಾಗಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ CSO ಅಂತ ಕರಿತೀವಿ, ಅದು ನ್ಯೂ ದಿಲ್ಲಿಯಿಂದ ಕಾರ್ಯ ಮಾಡುತ್ತೆ. ಇನ್ವಾಲ್ವ್ಡ್ ಇನ್ ಪಾಪ್ಯುಲೇಷನ್ ಪ್ರೊಜೆಕ್ಷನ್ಸ್ ಆ್ಯಂಡ್ ಫರ್ಟಿಲಿಟಿ ಅಂದರೆ ಮುಂದೆ ಆಗುವ ಜನಸಂಖ್ಯಾ ಬೆಳವಣಿಗೆ ಕುರಿತು ಏನು ಒಂದು ಪ್ರೊಜೆಕ್ಷನ್ ಮಾಡುತ್ತೆ, ಸಮೀಕ್ಷೆ ಮಾಡುತ್ತೆ ಅಥವಾ ವಿಶ್ಲೇಷಿಸುತ್ತೆ CSO ನ್ಯೂ ದಿಲ್ಲಿಯಿಂದ. ಮತ್ತು ಅದಷ್ಟೇ ಅಲ್ಲದೆ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಡೆಮೋಗ್ರಫಿ ಜನಸಂಖ್ಯಾಶಾಸ್ತ್ರ ಕುರಿತಂತೆ ಹಲವಾರು ಸಂಶೋಧನಾ ಕೇಂದ್ರಗಳನ್ನು ಹಲವಾರು ವಿಶ್ವವಿದ್ಯಾಲಯಗಳು ತೆಗೆದಿವೆ. ಅದರಲ್ಲಿ ಪ್ರಮುಖವಾಗಿ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಲಕ್ನೋ ಯೂನಿವರ್ಸಿಟಿ, ಪಟ್ನಾ ಯೂನಿವರ್ಸಿಟಿ, ಜಾದವ್ಪುರ ಯೂನಿವರ್ಸಿಟಿ, ಕೇರಳ ಯೂನಿವರ್ಸಿಟಿ ಮತ್ತು ದೇಶದ ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಸಂಸ್ಥೆಗಳಾದಂಥ IIM ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು, IIM ಕಲ್ಕತ್ತಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಲ್ಕತ್ತಾ, IIM ಅಹಮದಾಬಾದ್, ಅದಷ್ಟೇ ಅಲ್ಲದೆ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ನ್ಯೂ ದಿಲ್ಲಿ. ಇವೆಲ್ಲವೂ ಏನಂದರೆ ಇವತ್ತು ಡೆಮೋಗ್ರಫಿಕ್ ರಿಸರ್ಚ್ ಸೆಂಟರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇವೆ.